ವೆಲ್ಕಮ್ ಟು ದ ಅನದರ್ ಪಾರ್ಟ್ ಆಫ್ ಟೂಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿದ್ದೀವಿ ಅಂತನಾ ಅಲ್ಲಿ ನೋಡಿ, ಅಲ್ಲಿ ಒಂದು ನಿಮಗೆ ಆವಾಗ ದೇವಸ್ಥಾನ ತೋರಿಸಿದೆ ರೈಟ್, ಇದೇ ಅದು ದೇವಸ್ಥಾನ. ತಿಂಗಳಿಗೊಮ್ಮೆ ಅಷ್ಟೇ ಅಂತೆ ಓಪನ್ ಆಗೋದು. ಒಂದು ತಿಂಗಳಲ್ಲಿ ತಿಂಗಳಿಗೊಮ್ಮೆ ಓಪನ್ ಆಗುತ್ತಾ? ಯಾವ್ದಾರ ಒಂದು ತಿಂಗಳಿಗೆ ಅಷ್ಟೇ, ಒಂದು ತಿಂಗಳದಾಗ ಅಷ್ಟೇ ಓಪನ್ ಆಗುತ್ತೆ. ಯಾವ್ದಾರ ಒಂದು ತಿಂಗಳದಾಗ ಅಷ್ಟೇ ಓಪನ್ ಆಗುತ್ತಾ? ಓಕೆ, ನನಗೂ ಪಕ್ಕ ಗೊತ್ತಿಲ್ಲ ಈಗ ಅಂದ ನೋಡಿ, ನಿಮಗೂ ಪಕ್ಕ ಗೊತ್ತಿಲ್ಲ ಅಂತೆ, ಸೊ ನಮಗೂ ಪಕ್ಕ ಗೊತ್ತಿರಲ್ಲ. ಇವಾಗ ನೋಡ್ರಿ, ಅಲ್ಲಿ ನೋಡ್ರಿ ಪೋಸಿಂಗು, ಅವನ ಅಜ್ಜಿ ಪೋಸಿಂಗ್ ನೋಡ್ರಿ ಅಲ್ಲಿ ಅವ್ರದ್ದು. ಸತ್ತೋಗ್ಬಿಡ್ಬೇಕು ಫೋಟೋ ತೆಗ್ದವ್ರು. ಐಫೋನ್ ಅಣ್ಣ, ಐಫೋನ್ ಅಣ್ಣ ಅಣ್ಣ ಹೇಗೆ ಅನಿಸ್ತಾ ಇದೆ ಅಣ್ಣ ಫೋಟೋ ತೆಗ್ದು ನಿಮಗೆ? ಐಫೋನ್ ಏನು ಅನ್ಸಲ್ವಾ ಅಣ್ಣ? ಅದರಲ್ಲೇ ಖುಷಿ ಇರೋದು ಬ್ರೋ. ಅಯ್ಯಪ್ಪ ಮಳೆ ಬರಲ್ಲ ಅಂತ ರೇನ್ಕೋಟ್ ಬಿಟ್ಟು ಬಂದೆ. ಅವ ನಂದು ತಾಂಬತ್ಯಾ ಬಾಯ್, ತಾಂಬ ಬೇಗ, ಮಳೆ ಬಂದು ತಾಂಬ ಬೇಗ ತಾಂಬ. ಗೈಸ್ ನೋಡ್ರಿ ಗೈಸ್ ಇಲ್ಲಿ ಅಪ್ಪ, ಒನ್ ವ್ಯೂ ಪಾಯಿಂಟ್. ಏನಿಲ್ಲ ಫಾಗರ್ಸ್, ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಏನು ಹೊಗೆ ಬರ್ತಾಯಿತ್ತು ನೋಡಿ. ಅಮ್ಮ ನಾವೆಲ್ಲಿ ಬಂದಿದ್ದೀವಿ? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳ್ಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಆಮೇಲೆ ಗೈಸ್ ಇದೆಲ್ಲ ಪ್ಯಾಕ್ ಆಗಿ ಹೊರಟಿದ್ದೀವಿ. ನಿಮ್ಮೊಂದು ಕ್ರೇಜಿ ಕೆರೆ ತೋರಿಸ್ತೀವಿ ಬನ್ನಿ. ಗೈಸ್ ಇದೆ ಕೆರೆ ಮಾತ್ರ ನೋಡಿ, ಎಷ್ಟು ದೊಡ್ಡದಾಗಿದೆ ಪಾಂಡು, ಮಸ್ತಾಗಿದೆ. ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆರ್ ಗುಡ್. ದಿಸ್ ಈಸ್ ಅವರ್ ರೂಮ್ ಸ್ಟೇ ಗೈಸ್. ಎಲ್ಲ ಬಟ್ಟೆ ಎಲ್ಲ ಒಣಗೋಗಿಲ್ಲ ಗೈಸ್. ಈಚೆ ಒಣಗೋಗ್ತವೆ ಅಂತ ಹಾಕಿದ್ವಿ, ಒಣಗೋಗಿಲ್ಲ ನೋಡಿ. ಇವಾಗ ಫ್ಯಾನ್ ಹಾಕ್ಬಿಟ್ಟು ಫ್ಯಾನ್ ಕೆಳಗೆ ಹಾಕಿದ್ವಿ. ಲೆಟ್ಸ್ ಗೋ ಬನ್ನಿ. ಇನ್ನೊಂದು ರೂಮ್ ತಗೊಂಡಿದ್ದೀವಿ, ಒಂದು 105 ಇಲ್ಲಿ ಹಾಕಿರಿ ಅಂತ ಅಂದಿದ್ರು, ಹಾಕಿದ್ವಿ ಬಟ್ ಒಣಗೋಗಿಲ್ಲ. ಬನ್ನಿ ತೋರಿಸ್ತೀನಿ ನಿಮಗೆ ಇನ್ನೊಂದು. ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬರೀ. Hello guys. Beautiful. ಕೊಟ್ರಾ ಹೋನಾ? ಏನಾರ ಇರ್ಲಿ ಹಿಂಗ ಅನ್ಬಿಡೋದು ಅಷ್ಟೇ ಬಾಯ್ಸ್ದು. ಏನಾದ್ರು ಇರ್ಲಿ ಹಿಂಗೆ. ಅವನು ಯಾರೋ ಬಂತ, ಅವನಲ್ಲಿ ಗಾಡಿ ಇದಾಗೈತೆ, ಯಾರೋ ಬಂದು ಹೆಲ್ಪ್ ಮಾಡ್ತಾ ಇಲ್ಲ. ಎಂಜಾಯ್ ಡನ್. ಗಾಡಿ ನಿಂತದೆ ಎಲ್ಲರೂ ಹಿಂಗಂತ ಹೋಗ್ತಾರ, ಅನ್ಬೋಸ್ರಿ ಇಂತ ನನ್ನ ಮಕ್ಳ ನಾನಂತ ಹೆಲ್ಪ್ ಮಾಡಲ್ಲ ಅಂತ ಈಗ ಅಂದಲ್ಲ. ಹಂಗೆ ನೀವು ಹಿಂಗೆ ಅಂತೀರಾ? 2 ರೂಮ್ ಮಾಡಿದ್ವಿ ಅಷ್ಟೇ ಗೈಸ್, ಸಾಕು. ಟೈಮ್ ಆಗ್ಬಿಡೈತೆ 7 ಗಂಟೆ. ನೆನ್ನೆ ಪಬ್ಬ ಅಂದರೆ 5:45 ಬಂದ್ಬಿಟ್ಟು ರೂಮ್ ಮಾಡಿ ಮಲ್ಕೊಂಡಿರೋರು. ಇವಾಗ ಎದ್ದಿದ್ದೀವಿ ಅಂದರೆ ನೀವು ನಂಬ್ತೀರೋ ನಮ್ಮಲ್ಲ ಗೊತ್ತಿಲ್ಲ. ಆ ಲೆವೆಲ್ಲಿಗೆ ಟಯರ್ಡ್ ಅಂದ್ಕೊಳ್ರಿ ಮಾತ್ರ. ಸರಿ ಗೈಸ್, ಮುಂದೆ ಹೋಗಿದ್ದ ಜಾಗದಲ್ಲಿ ತೋರಿಸ್ತೀನಿ. ಅದೇವ್ರಿಗೆ ಊಟಕ್ಕೆ ಡಾಟಾ ಬಾಬಾ. ಈಗ ಬಾಡೀಸ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಮೂಡ್ಗೆರೆ ಮೇಲೆ ಹೊರಟಿದ್ದೀವಿ ಗೈಸ್. ವಾಟ್ಸ್ಆಪ್ ಗೈಸ್. ಇವಾಗ ನಾವು ಎಲ್ಲಿದ್ದೀವಿ ಅಂತ ನೀವು ಗೆಸ್ ಮಾಡೋಕ್ಕಾಗುತ್ತಾ? ನೋಡಿ ಗೈಸ್, ಕನ್ನಡದ ಕವಿ ತೇಜಸ್ವಿ ಅವರ ಮನೆ. ಇದು ಆಕ್ಚುಲಿ ಚೆನ್ನಾಗಿದೆ. ಲೋಟಸು ಲೊಕೇಶನ್ ಮಾತ್ರ ಮಸ್ತಾಗೈತಲ್ವಾ? ಫುಲ್ ಗ್ರೀನರಿ. ಯೂಸ್ ಮಾಡ್ತಿಕ್ಕಂತಹ ಸ್ಕೂಟರ್ ನೋಡ್ರಿ ಏನೇನೈತೆ ಅಂತ ಗೈಸ್, ನೀವು ಒಮ್ಮೆ ನೋಡ್ಬಿಡಿ. ಅಲ್ಲೂ ಐತೆ ನೋಡ್ರಿ ಮೋಸ್ಟ್ಲಿ. ಅದಲ್ಲ ಮೇಲೆ ಅದೇನದಲ್ಲ ಹಾಕಿರೋದು, ವೈರ್ ಬಂದೈತೆ ಗೈಸ್. ಅವ್ರು ಯಾರು ಇಲ್ವೇ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಶೂಟ್ ಮಾಡ್ಬೋದಾ ಇಲ್ವೋ ನಮಗೂ ಗೊತ್ತಿಲ್ಲ, ಯಾವ್ದು ಬೋಲ್ಡ್ ಹಾಕಿಲ್ಲ. ಶೂಟ್ ಮಾಡಿದ್ದೀವಿ ತಪ್ಪದೆ, ಸಾರಿ. ನಾವು ನೋಡೇ ಇಲ್ಲ ಕಳ್ಳ. ಮ್ಯಾಲೆಲ್ಲವಾ, ಮ್ಯಾಲೆಲ್ಲ ಸೈಕಾಗೈತೆ. ಮ್ಯಾಲೆ ಮೆಟ್ಲು ಮೇಲೆ ಮೋಸ್ಟ್ಲಿ ಅಲ್ಲೇನೋ ಸ್ಟೋರ್ ಮಾಡಿದ್ರೆ. ನೋಡ್ಲೇ ಹೆಸರು ಕಟ್ಟಿದ್ರೆ ಮಿಸ್ ಆಗಿದೆ ಏನಾರು ಆತು ಅಂದ್ರೆ
ನಿಮ್ಮೆಲ್ಲ ಬರುತ್ತೆ ಮಾಮ ನಮ್ಮ ಮನೆಗೆ ಬಂದ್ರೆ ಬರ್ದು ಬಿಡ್ತೀನಿ ಡೋರ್ ಓಪನ್ ಮಾಡಿರ್ಲಿಲ್ಲ ಅಂತ ನಮ್ಮ ಮನೆಗೆ ಬಂದ ಥ್ಯಾಂಕ್ ಯು ಇಷ್ಟು ಚೆನ್ನಾಗೈತೆ ನೋಡ್ ಮಾಮ ಮನೆ ಅವ್ರ ಮಕ್ಕಳು ಬಂದಿಲ್ಲ ಓಪನ್ ಇರುತ್ತೆ ನಮ್ಗೆಲ್ಲ 2 ವರ್ಷ ಆಮೇಲೆ ಎಲ್ಲ ಅವ್ರಿದ್ದಾಗ ಯಾರು ಬೇಕಾದ್ರೂ ನೋಡ್ಬೋದು. ಈಗ ಅವ್ರು ನಮ್ಮ ಹತ್ರ ಬೇಗ ಕೊಟ್ಟೋಗಲ್ಲ, ಅವ್ರದ್ದು ವಸ್ತುಗಳೆಲ್ಲ ಉಂಟಲ್ಲ ಹಾಗೆ ಕೊಟ್ಟೋಗಲ್ಲ. ಅವ್ರು ಬಂದಾಗ ಅಲೋ ಮಾಡ್ತಾರಾ ಬರೋಕ್ಕೆ ಎಲ್ಲರಿಗೂ? ಹಿಂಗೆ ಬಂದವರೆಲ್ಲ ಹಿಂಗೆ ಈಚೆ ನೋಡಿ ಹೋಗೋದು ಅಷ್ಟೇನು? ಅವ್ರು ಇಲ್ದಿದ್ದಾಗ ಈಚೆ ನೋಡ್ಕೊಂಡು ಹೋಗ್ತಾರೆ. ಮತ್ತೆ ಕೆಲವರಿಗೆ ಅದು ಹೊರಗಡೆ ನೋಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳಿ ಫೋನ್ ಮಾಡಿ ತುಂಬಾ ಸಖತ್ತಾಗಿದೆ ಇಲ್ಲಿ. ನಿನ್ನೆ ಬಂದು ಬೆಳಗಾಮಿಂದ ಬಂದಿದ್ದಾರೆ ಅವರು. ಅವರು ಹೆಡ್ ಮಾಸ್ಟರ್ ಅಂತ ಸ್ಕೂಲು, ಗಂಡ ಹೆಂಡತಿ ಇಬ್ಬರು. ಹಾಗೆ ಬಂದು ನೋಡ್ಕೊಂಡಾಗ ನಾವು ಓದ್ತೀವಲ್ಲ, ಹಾಗೆ ಬಂದು ನೋಡ್ಕೊಂಡು ಹೋಗೋಣ. ಮಕ್ಕಳು ಪಾಠ ಮಾಡ್ತೀವಿ, ಎಲ್ಲ ಇದು ಮಾಡ್ತೀವಿ. ಅವರೆಲ್ಲ ಬೇರೆ ಕಡೆ ಮಂಗಳೂರು ಆಚೆಗೆ ಬಂದೆ, ಕಾರ್ಕಳದ ಹತ್ರ ಜೈಪುರ ಕಾರ್ಕಳಕ್ಕೆ ಬಂದು. ನೀವೇನ ಮೇಂಟೈನ್ ಮಾಡ್ತಿರೋದು ಇದೆಲ್ಲ? ಇಲ್ಲ ಸರ್, ಇದ್ದಾಗದಿಂದ ನೀವೇನಾ? ಬಹಳ ಚೆನ್ನಾಗಿ ಮಾಡ್ದಲ್ಲಣ್ಣ, ವಿಡಿಯೋ ಮಾಡ್ತಿದ್ದ. ಏನಾಗಿಲ್ಲ ಬಿಟ್ಟು ಈಗಾಗಿದೆ ಸ್ಕ್ರಾಚಸ್ ಈಗ. ನೀವೆಲ್ಲ ಎಲ್ಲಿಂದ ಬರ್ತಿದ್ದೀರಾ? ನಮ್ಮ ಕೆಲಸ ಇರ್ತದೆ, ಅವ್ರು ಬಂದರೆ 1 ಗಂಟೆ 2 ಗಂಟೆ ನಮ್ಗೆ ವೇಸ್ಟ್ ಆಗ್ತದೆ ಟೈಮು. 2 ಕಡೆ 3 ಕಡೆ ಕೆಲಸ ಮಾಡೋತ್ತಿಗೆ ಜನಗಳು ಸಂಬಳ ಕೊಡಬೇಕಲ್ಲ ಎಲ್ರಿಗೂ, ಕಷ್ಟ ಆಗ್ತದೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ನಾವು ಇಲ್ಲೊಂದು 10-20 ಜನ ಇದ್ದೀವಿ. ಹೌದಾ? ಫುಲ್ ಇದೆಲ್ಲ ಅವ್ರದ್ದೇ ಬೌಂಡ್ರಿನಾ? ಒಟ್ಟಿಗೆ 30 ಎಕರೆ ಉಂಟು. 30 ಎಕರೆ. ಅದರಲ್ಲಿ ಈ ಕಡೆ ಒಂದು 12 ಎಕರೆ ಕಾಡು ಕೊಂಡ್ಕೊಂಡಾಗದಿಂದ ಕಾಣ್ಬಿಟ್ಟು ಫೋಟೋಗ್ರಫಿ ಮಾಡ್ತಿದ್ದಲ್ಲ, ಅದನ್ನು ಹಾಗೆ ಉಳಿಸ್ಕೊಂಡಿದ್ವಿ. ಕಾಡು ಕಡ್ದಿಲ್ಲ ಏನು, ಕಾಡೊಳಗಡೆ ಹೋಗೋಕ್ಕಾಗಲ್ಲ, ನಿಮಗೆ ದಾರಿನೇ ಮಾಡ್ಕೊಂಡಿಲ್ಲ ನಾವು. ಯಾರೆಲ್ಲ ಬಂದು ನುಗ್ಗೋದು ಬೇಡ, ಇದಾಗೋದು ಬೇಡ ಅಂತ ಹೇಳ್ಕೊಂಡು ಹಾಗೆ ತೋಟ ನೋಡ್ಬೋದು. ಈಗ ಹೋಗೋಕ್ಕಾಗಲ್ಲ ಬಿಡಿ ನಿಮಗೆ, ಲೀಚಸ್ ಉಂಟು ಸಿಕ್ಕಾಪಟ್ಟೆ. ಕೆಳಗಡೆ ಕೆರೆ ತನಕ ಹೋಗಿ ಬರ್ಬೋದು, ಕೆಳಗಡೆ ಕೆರೆ ಉಂಟು. ಅದು ಈಗ ಅವ್ರದ್ದು ಬೆಡ್ರೂಮು, ಅದು ಅಡುಗೆ ಮನೆ, ಅದು ಕಂಪ್ಯೂಟರ್ ರೂಮು. ಅಲ್ಲಿ ಕಂಪ್ಯೂಟರು, ಪುಸ್ತಕಗಳು, ಪೇಂಟಿಂಗ್ಗಳು, ಅದು ಮೇಲೆ ಏನಿದೆ ಅಣ್ಣ? ಫೋಟೋಗಳು. ಅದೇ ಮೇಲ್ಗಡೆ ಕಂಪ್ಯೂಟರ್ ಕಂಪ್ಯೂಟರು, ಅವ್ರದ್ದು ಪೇಂಟಿಂಗ್ಗಳು, ಫೋಟೋಗ್ರಫಿಗಳು, ಬುಕ್ಸ್ಗಳು ಎಲ್ಲ ಉಂಟು ಅಲ್ಲಿ ಒಳಗಡೆ. ಸರಿ ಅಣ್ಣ, ಥ್ಯಾಂಕ್ಸ್. ಬರ್ತೀರಿ? ಹೋಗಿ ಬನ್ನಿ. ಸರಿ ಅಂಕಲ್, ಬರ್ತೀವಿ. ಸರಿ ಹೋಗಿ ಬನ್ನಿ. ಓಕೆ ಅಂಕಲ್, ಥ್ಯಾಂಕ್ ಯು. ಬಾಯ್. ನಮ್ಮ ದೇಶದಲ್ಲಿ ಇದು ಒಂದೇ ಗಾಡಿ ಅನ್ಸುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ದೆ, ಜಾಸ್ತಿ ಖರ್ಚು ಬಗ್ಗೆ ಯೋಚನೆ ಮಾಡಿದೆ, ಪ್ರತಿ ಮೂಲೆಗೂ ಎತ್ಕೊಂಡು ಹೋಗ್ಬೋದು. ಯೂಟ್ಯೂಬ್ ಅಲ್ಲಿ ಒಂದು ಗಾಡಿನ ರಿವ್ಯೂ ಮಾಡಿದ್ರೆ ಜನ ಬಂದು ಆ ವಿಡಿಯೋನ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡಿದೀರಾ. ಒಂದು ಗಾಡಿ ರಿವ್ಯೂ ಮಾಡ್ಲಿಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಮಾಡೋದೇನಾದ್ರು ನೋಡಿದೀರಾ? ಅದು ನನ್ನ ಚಾನಲ್ ಅಲ್ಲಿ ಆಗಿದೆ. ನಾನು ಇನ್ನೂ ಎಕ್ಸ್ಪೋಸ್ ಗಾಡಿನ ರಿವ್ಯೂ ಮಾಡಿಲ್ಲ ಅಂತ. ಈ ಮಟ್ಟಕ್ಕೆ ಒಂದು ಫ್ಯಾನ್ ಬೇಸ್ ಈ ಗಾಡಿಗೆ ಉಟ್ಕೊಳ್ಳೋಕೆ ಕಾರಣ ಏನು ಅಂದ್ರೆ, ಇದು ಭಾರತದಲ್ಲಿ ಮಾಡಿರೋ ಗಾಡಿ ಅಂತ ಅಲ್ಲ, ಇದು ಭಾರತಕ್ಕೋಸ್ಕರ ಮಾಡಿರೋ ಗಾಡಿ ಅಂತ. ಏನ್ ಬೈ ಹಿಂಗ್ ಹೋಗ್ತಾ ಇದ್ದಿದ್ದು? ಯಾರಿಗೆ ಗೊತ್ತು? ನೋಡ್ರಿ, ಇಲ್ಲೇ ಗೊತ್ತಾ ಎಲ್ಲಿ ಬಿಟ್ಟೆ? ನಮ್ಮ ಗಾಡಿ ಮೇಲೆ ಬಿಟ್ಟಿಲ್ಲಪ್ಪ. ಇಲ್ಲದೆ ನಿಮ್ಮ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಹೋಗ್ಬಾ ತಗೊಂಡು ಹೋದ್ರು ಅವರು. ಬರ್ರಿ, ಹೌಚಿದ್ದಾ ಇಡು. ಅಲ್ಲ ಅವ್ನ ಕೈಲೈತೆ ನೋಡ್ಲಿಲ್ವಲ್ಲ ಅವ್ನು ಗುಂಪು. ಟೀ ಒಳ್ಳೆ ಆಟ ಆಡುತ್ತಿದ್ದೀರ ಮಗ, ಏನೇ ಅಲ್ಲಿ. ಟೀ ಬೇಡ, ಕಾಫಿ ಇದೆಯಾ? ಇಲ್ಲ ಕಣ, ಇಲ್ಲಿ ಎಲ್ಲೈತೆ? ಯಾರ ಹತ್ರ ಐತೆ? ಒಳ್ಳೆ ಪಾಪ ಅಲ್ಲಿ ಮನೆ ಬಲ್ಲಿ ಈಗ ತಿರುಗಿ ಆಲ್ರೆಡಿ ಮನೆ ಬಲ್ಲಿ ಇಲ್ಲ ಕಣ, ನಿಜವಾಗ್ಲು.
ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.